ಏನೇ ಆದರೂ ಹೈಕಮಾಂಡ್ನ ದೂರದೃಷ್ಟಿ ಇರೋದು 2028ರ ಚುನಾವಣೆ. ಹಾಗಾಗಿ ಹಿರಿಯರು ಮತ್ತು ಹೊಸಬರಿಗೆ ಮಣೆ ಹಾಕಬೇಕು ಅನ್ನೋ ಚಿಂತನೆ. ಮುಂದಿನ ಚುನಾವಣೆಯನ್ನ ಗುರಿಯಲ್ಲಿಟ್ಕೊಂಡು ಕ್ಯಾಬಿನೆಟ್ ಅನ್ನ ರಚನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ ಅವರು, ಎನ್ ಎ ಹ್ಯಾರಿಸ್, ಟಿ ಬಿ ಜಯಚಂದ್ರ, ಅವರೊಟ್ಟಿಗೆ ಕೆ ಷಡಾಕ್ಷರಿ, ಗುಬ್ಬಿ ಶ್ರೀನಿವಾಸ್, ಅಶೋಕ್ ಪಟ್ಟಣ್, ತನ್ವೀರ್ ಸೇಠ್, ಇವರಲ್ಲದೆ ಯು ಟಿ ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಬೇಳೂರು ಗೋಪಾಲಕೃಷ್ಣ, ನರೇಂದ್ರ ಸ್ವಾಮಿ, ರೂಪಾ ಶಶಿಧರ್, ಬಿ ಕೆ ಹರಿಪ್ರಸಾದ್, ಇಷ್ಟೂ ಜನರ ಹೆಸರು ಕೇಳಿ ಬರ್ತಾ ಇದೆ. ಈಗ ಯಾವ ರೀತಿಯಾಗಿ ಸಂಪುಟ ಇರಬೇಕು ಅನ್ನೋದಾದರೆ 2028ರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಒಂದು 60 ವರ್ಷದ ಒಳಗಿನ ಹಿರಿಯರಿಗೆ ಮಣೆ ಹಾಕೋದು, ಇವರೊಟ್ಟಿಗೆ ಹೊಸಬರಿಗೆ ಜೊತೆಗೆ ಯುವಕರಿಗೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದಷ್ಟು ಜನ ಹಿರಿಯರು ಇದ್ದಾರೆ. ಈ ಕೇಳಿ ಬರ್ತಾ ಇರುವಂತಹ ಹೆಸರಲ್ಲಿ ಹಿರಿಯರಿದ್ದಾರೆ, ಜೊತೆಗೆ ಯಂಗ್ಸ್ಟರ್ಸ್ಗಳಿದ್ದಾರೆ. ಅವ್ರ ಪ್ರಕಾರ 60 ವರ್ಷದ ಒಳಗಿನವರು ಜೊತೆಗೆ ಯಂಗ್ಸ್ಟರ್ಸ್ಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಒಂದಷ್ಟು ಜನದ ಹೆಸರು ಕೇಳಿ ಬರ್ತಾ ಇದೆ. ಹೇಳ್ತಾ ಇದ್ದೆ, ಕುಣಿಗಲ್ ರಂಗನಾಥ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಮಾಗಡಿ ಬಾಲಕೃಷ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ, ಎನ್ ಎ ಹ್ಯಾರಿಸ್, ಟಿ ಬಿ ಜಯಚಂದ್ರ ಅವರು, ಕೆ ಷಡಾಕ್ಷರಿ ಅವರು, ಗುಬ್ಬಿ ಶ್ರೀನಿವಾಸ್, ಅಶೋಕ್ ಪಟ್ಟಣ್, ತನ್ವೀರ್ ಸೇಠ್, ಯುಟಿ ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಬೇಳೂರು ಗೋಪಾಲಕೃಷ್ಣ, ನರೇಂದ್ರ ಸ್ವಾಮಿ, ಹೀಗೆ